ಶ್ರೀ ವೀರ ಕಲ್ಗುಡ್ಗೇಶ್ವರ ಮಂಚಿ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲಾ. ಈ ಕ್ಷೇತ್ರದಲ್ಲಿ ಹಲವಾರು ಕಡೆಯಿಂದ ಭಕ್ತರು ಬರ್ತಿದ್ದಾರೆ, ಸುಮಾರು ಜನ ಬರ್ತಿದ್ದಾರೆ. ಇಲ್ಲಿ ಆಸ್ತಿ ಯಾಜ್ಯ ತೀರ್ಮಾನಕ್ಕೆ ಜಗಳದ್ದು ಅದ್ರದಕ್ಕೂ ಬರ್ತಾರೆ. ಆಮೇಲೆ ಹಣಕಾಸಿಂದ ಹೊರದ್ ಬರ್ತಾರೆ. ಆಮೇಲೆ ಅವ್ರಿಗೆ ಯಾರ ಅನ್ಯಾಯ ಮಾಡಿದ್ದು ವಿಚಾರದ ಬರ್ತಾರೆ. ಆಮೇಲೆ ವಾಮಾಚಾರ, ಆಮೇಲೆ ಭೂತ ಚೌಡಿ ಯಕ್ಷಿ ಗಣಕ್ಕೆ ಹಾಕಿದವರು ಅದನ್ನು ಕೂಡದಲ್ಲಿ ಪರಿಹಾರ ಮಾಡ್ಕೊಳ್ಲಿಕ್ಕೆ ಬಹಳ ಜನ ಬಂದು ಹೋಗ್ತಾ ಇದಾರೆ. ಆಮೇಲೆ ಪ್ರತಿ ಒಬ್ಬರು ಭಕ್ತರಿಗೂ ಕೂಡ ಇಲ್ಲಿ ಬಂದು ಹೋಗಿ ಭಕ್ತರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ. ಯಾರಿಗೂ ಕೂಡ ಒಂದು ತೊಂದರೆ ಅಂತ ಆಗ್ತಾ ಇಲ್ಲ. ಒಂದು ಸರಿ ಕ್ಷೇತ್ರಕ್ಕೆ ಬಂದು ಕೇಳ್ಕೊಂಡು ಹೋದ್ರೆ ಹಣಕಾಸಿಂದ ಆಗಿರ್ಬೋದು, ವ್ಯವಹಾರದಾಗಿರ್ಬೋದು, ಕೋರ್ಟ್ ಕಚೇರಿದ್ದು ಅವ್ರದ್ದು ಏನಾರ ಆಸ್ತಿ ಕೊಡ್ಲಿಲ್ದಂಗೆ ಅದೇನಾರ ಆಗಿರ್ಬೋದು, ಅದನ್ನು ಕೂಡ ಅವರಿಗೆ ಸಿಕ್ಕಿದ್ದಿದೆ. ಅವ್ರಿಗೆ ಎಲ್ಲಾ ರೀತಿನೂ ಸರಿನೂ ಕೂಡ ಆಗ್ತದೆ. ಆಮೇಲೆ ಮದುವೆ ಆಗ್ಲದರಿಗೂ ಕೂಡ ಮದುವೆನೂ ಆಗ್ತದೆ. ಮಕ್ಕಳಾಗ್ಲದರಿಗೂ ಕೂಡ ಸರ್ಪದೋಷದ್ದು ದೇವ್ರದ್ದು ಏನಾರ ತೊಂದರೆ ಇದ್ರು ಕೂಡ ಅದನ್ನು ಕೂಡದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇದಾರೆ. ಪ್ರತಿಯೊಬ್ಬರಿಗೂ ಈ ಕ್ಷೇತ್ರಕ್ಕೆ ಬಂದಾದ ನಂತರದಲ್ಲಿ ಎಲ್ಲಾ ರೀತಿಯಿಂದ ಒಳ್ಳೇದಾಗ್ತದೆ. ಎಲ್ಲರಿಗೂ ಒಳ್ಳೇದಾಗಿದ್ದು ನಾವು ಕಾಣ್ತಾ ಇದೀವಿ. ಆಮೇಲೆ ಶ್ರೀ ವೀರ ಕಲ್ಗುಡ್ಗೇಶ್ವರದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗಿರತಕ್ಕಂತ ದೈವ ನಂದಿಕೇಶ್ವರ, ಹಾಗೆ ಪಂಜುರ್ಲಿ, ಹಾಗೆ ಭದ್ರಕಾಳಿ, ಹಾಗೆ ಶ್ರೀ ವೀರ ಕಲ್ಗುಡ್ಗೇಶ್ವರ, ಹಾಗೂ ಯಕ್ಷಿಣಿ, ಆಮೇಲೆ ಶ್ರೀ ಶನೇಶ್ವರ, ಶ್ರೀ ಆದಿಶಕ್ತಿ, ಶ್ರೀ ದುರ್ಗಾದೇವಿ, ಶ್ರೀ ಆಂಜನೇಯ ದೇವರು ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಆಗಿ, ಹಾಗೆ ವೀರ ಸೋಮೇಶ್ವರ ಗಂಗಾಧರ ಪಂಚಪೀಠಾಧೀಶ್ವರರು ಕೂಡ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಹಾಗೆ ಭೂತರಾಜರು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಆಗಿ ಇಲ್ಲಿ ಬಂದು ಹೋಗ್ತಕ್ಕಂತ ಭಕ್ತರಿಗೆ ಭೂತರಾಜರ ಒಳ್ಳೇದ್ ಮಾಡ್ಕೊಂತ ಹೋಗ್ತಾ ಇದಾರೆ. ಶ್ರೀ ಕಲ್ಗುಡ್ಗೇಶ್ವರನು ಕೂಡ ಒಳ್ಳೇದ್ ಮಾಡ್ತದಾನೆ, ಭೂತರಾಜರು ಒಳ್ಳೇದ್ ಮಾಡ್ತಾರೆ. ಯಾರು ಏನ್ ಬಂದು ಹರಕೆ ಇಟ್ಟು ಇಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಇದೆಯಲ್ಲ, ಅವ್ರದ್ದು ಹಣಕಾಸಿಂದು ಮನೆ ಸಮಸ್ಯೆ ಏನೇ ಇದ್ರು ಕೂಡ ಅದು ಸರಿ ಮಾಡಿದ್ದು ಸರಿ ಆಗಿದೆ, ಸರಿ ಮಾಡ್ತಾನೂ ಕೂಡ ಇದೆ. ಶ್ರೀ ವೀರ ಕಲ್ಗುಡ್ಗೇಶ್ವರ ಕ್ಷೇತ್ರ ಮಂಚಿ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲಾ. ಶ್ರೀ ವೀರ ಕಲ್ಗುಡ್ಗೇಶ್ವರ ದೇವಸ್ಥಾನ ಇಲ್ಲಿ ನೆಲೆಗೊಂಡು ಸುಮಾರು 15 ವರ್ಷ ಅವಧಿಯಿಂದ ಈ ಕ್ಷೇತ್ರದಲ್ಲಿ ನಡೆಸ್ತಾ ಬರ್ತಿದ್ದೀವಿ. ಇಲ್ಲಿ ಬಂದು ಹೋಗುವಂತ ಭಕ್ತರು ಹಲವಾರು ಭಕ್ತರು ಆಗಿದ್ದಾರೆ. ಹಾಗೆ ವಿಭಿನ್ನ ಕ್ಷೇತ್ರದಿಂದ, ಹಾಗೆ ಹೊರ ರಾಜ್ಯದಿಂದ, ಹಾಗೆ ಹೊರ ಜಿಲ್ಲೆಯಿಂದ ಕೂಡ ಈ ಕ್ಷೇತ್ರಕ್ಕೆ ಜನಗಳು ಬರ್ತಾ ಹೋಗ್ತಿದ್ದಾರೆ. ಶ್ರೀ ವೀರ ಕಲ್ಗುಡ್ಗೇಶ್ವರ ಚರಿತ್ರೆ, ಈ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ಚರಿತ್ರೆ ಅಂದ್ರೆ ಸುಮಾರು ವರ್ಷಗಳ ಹಿಂದೆ, ಅಂದ್ರೆ ಶತಮಾನಗಳ ಹಿಂದೆ ಈ ಕ್ಷೇತ್ರದಲ್ಲಿ ಶ್ರೀ ವೀರ ಕಲ್ಗುಡ್ಗೇಶ್ವರ ಅಂದ್ರೆ ತುಳುನಾಡು ದೈವ ಆಗಿ, ತುಳುನಾಡಲ್ಲಿ ಜನನ ಯಾವ ರೀತಿಯಲ್ಲಿ ಹೊಂದಿ ಇದು ಮಾಡಿದ ಆ ರೀತಿಯಲ್ಲೇ ಇಲ್ಲಿಯೂ ಕೂಡ ಒಂದು ನೆಲೆಯಾಗಿ ಈ ಕ್ಷೇತ್ರದ ವಿಚಾರದಲ್ಲಿ ಉದ್ಭವಗೊಂಡಿದ್ದಾನೆ. ಶ್ರೀ ವೀರ ಕಲ್ಗುಡ್ಗೇಶ್ವರ ಮೂಲ ಅವನು ಹುಟ್ಟಿರೋದು ಅಂದ್ರೆ ದೈವತ್ವ ಪಡೆದಿರೋದು, ದೈವತ್ವ ಆಗಿರೋದ್ರಿಂದ ಹಿಡಿದು ಕಲ್ಗುಡ್ಗ ಕ್ಷೇತ್ರದ ವಿಚಾರದಲ್ಲಿ ಎಲ್ಲಾ ಕ್ಷೇತ್ರಗೂ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ತದೆ. ಇಂದ್ರನ ಕಾಲದಲ್ಲಿ ಅಂದ್ರೆ ಇಂದ್ರನ ಸಭೆಯ ಒಳಗಡೆಗೆ ಇಂದ್ರ ನೃತ್ಯ ಮಾಡ್ತಿರ್ತಾರಂತೆ. ರಂಬೆ, ಊರ್ವಶಿ, ಮೇನಕಿಯವರು ಆ ನೃತ್ಯ ಮಾಡಬೇಕಾದ್ರೆ ಬೃಹಸ್ಪತಿ ಗುರುಗಳು ಇಂದ್ರನ ಆಸ್ಥಾನಕ್ಕೆ ಬರ್ತಾರಂತೆ. ಇಂದ್ರನ ಆಸ್ಥಾನಕ್ಕೆ ಬಂದಾಗ ಬೃಹಸ್ಪತಿ ಗುರುಗಳನ್ನ ಇಂದ್ರದೇವ ನೋಡದೇ ಇಲ್ಲಂತೆ. ಆ ನೋಡದ್ ಇಲ್ದದ ಕಾಲದಾಗೆ ಬೃಹಸ್ಪತಿ ಗುರುಗಳಿಗೆ ಇಂದ್ರದೇವನ ಮೇಲೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಇವರು ರಾಜಗುರುಗಳಾದು ನಾ ಬಂದ್ರು ಕೂಡ ನನಗೆ ಬೆಲೆ ಕೊಡ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಇಂದ್ರನ ಮೇಲೆ ಸಿಟ್ಟಾಗಿ ಬೃಹಸ್ಪತಿ ಗುರುಗಳು ಆ ಆಸ್ಥಾನವನ್ನು ತ್ಯಜಿಸಿ ಹೋಗ್ತಾರಂತೆ. ಅವಾಗ ಇಂದ್ರದೇವ ಎಷ್ಟೇ ಕೇಳ್ಕೊಂಡ್ರು ಗುರುಗಳಲ್ಲಿ ಕ್ಷಮೆ ಆಚರಣೆ ಮಾಡಿದ್ರು ಗುರುಗಳು ಬರಲ್ಲಂತೆ. ಗುರುಗಳು ಬರ್ಲಿದ್ದ ಕಾಲದಲ್ಲಿ ಅವಾಗ ಇಂದ್ರದೇವ ಬ್ರಹ್ಮದೇವ್ರ ಹತ್ರ ಹೋಗಿ ಕೇಳ್ತಾನಂತೆ, ಇಲ್ಲ ನಮ್ಮ ಗುರುಗಳು ಬೇಜಾರಾಗಿ ಹೋಗಿದ್ದಾರೆ, ಆ ಗುರುಗಳ ವಿಚಾರದಾಗಿ ನಮಗೇನು ಈಗ ನಮಗೆ ಗುರುಗಳು ಇಲ್ದಂಗ ಆಗಿದ್ದಾರೆ, ನಮಗೆ ಗುರು ಬೇಕು ಅಂತ ಕೇಳಿದಾಗ ಅವಾಗ ಬ್ರಹ್ಮದೇವರು ಹೇಳ್ತಾರಂತೆ, ವಿಶ್ವಕರ್ಮ ಗುರುಗಳು, ವಿಶ್ವಕರ್ಮ ರೂಪಿ ಗುರುಗಳು ನಿಮ್ಮ ಆಸ್ಥಾನಕ್ಕೆ ಅವ್ರಿಗೆ ಆಸ್ಥಾನ ಸರಿ ಆಗ್ತಾರೆ, ಅವ್ರನ್ನ ತಗೊಂಡು ಬಂದು ನೀವು ಪಟ್ಟಾಭಿಷೇಕ ಮಾಡಿ ಅಂತ ಹೇಳ್ಬಿಟ್ಟು ಇಂದ್ರದೇವನಿಗೆ ಆ ಬ್ರಹ್ಮದೇವರು ಹೇಳ್ತಾರಂತೆ. ಅವಾಗ ಇಂದ್ರದೇವ ಏನ್ ಮಾಡ್ತಾರಂತೆ, ಅವಾಗ ಗುರುಗಳ ಹತ್ರ ಹೋಗಿ, ವಿಶ್ವಕರ್ಮ ಗುರುಗಳ ಹತ್ರ ಹೋಗಿ ಆ ಗುರುಗಳನ್ನ ಕೇಳ್ತಾರಂತೆ, ಇಲ್ಲ ಬ್ರಹ್ಮದೇವರು ನಿಮ್ಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ನಮ್ಮ ಇದರಲ್ಲಿ ಪಟ್ಟಾಭಿಷೇಕ ಮಾಡಿ, ನಮ್ಮ ದೈವತ್ವ ಇದರಲ್ಲಿ ರಾಜ ಪಟ್ಟಾಭಿಷೇಕ ಮಾಡಿ ಅಂತ ಹೇಳಿದಾಗ ಅವಾಗ ಇವರು ಆಯ್ತು ಅಂತ ಹೇಳಿ ಹೋಗಿ
ಇಂದ್ರದೇವನ ರಾಜಗುರು ಆಗ್ಲಿಕ್ಕೆ ಒಪ್ಕೊಂತಾರ. ಆ ರಾಜಗುರು ಆಗಕ್ಕೆ ಒಪ್ಕೊಂಡು ಅವಾಗ ಇನ್ನು ಹೋಗ್ತಾರಂತೆ. ಇವರು ಹೋಗ್ಬಿಟ್ಟು ಅಲ್ಲಿ ರಾಜಗುರು ಆಗಿ ಇರ್ತಾರಂತೆ. ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ದಾನವರು ಅವರಿಗೆ ಅಣ್ಣ ತಮ್ಮ ಆಗಿರ್ತಾರಂತೆ. ದಾನವರು ಅವಾಗ ಇವ್ರ ವಿಚಾರದಲ್ಲಿ ಹೋಗ್ಬೇಕಾದ್ರೆ ಇವರು ಅವ್ರದ್ದು ಒಂದು ಸಭೆ ದೈವ ಸಭೆ ನಡೀತಾರಂತೆ. ಆ ಸಭೆ ಒಳಗಡೆಗೆ ದಾನವರನ್ನು ಕೂಡ ಕರೆದಿರ್ತಾರಂತೆ. ಆ ದಾನವರು ಕರೆದಾಗ ಇವ್ರು ಏನು ಮಾಡ್ತಾರಂದ್ರೆ ಇಂದ್ರದೇವನಿಗೆ ಸಿಟ್ಟು ಬರುತ್ತಂತೆ. ಯಾರು ವಿಶ್ವಕರ್ಮ ಗುರುಗಳ ಮೇಲೆ ಇಂದ್ರದೇವನಿಗೆ ಸಿಟ್ಟು ಬರುತ್ತೆ. ದಾನವರನ್ನು ಕೂಡ ಕರೆದಿದ್ದಾರೆ ಇವರು ಅಂತ ಹೇಳಿ. ಆ ದಾನವರು ಕರೆದಿದ್ದಾರೆ ಅನ್ನೋ ಸಿಟ್ಟಿಗೆ ಅವ್ರು ಏನ್ ಮಾಡ್ತಾರೆ, ಇಂದ್ರದೇವನ ಹತನ್ ಮಾಡ್ತಾರಂತೆ. ಇಂದ್ರದೇವನ ಹತನ್ ಮಾಡಿ ಇಂದ್ರದೇವನಿಗೆ ಬ್ರಹ್ಮಹತ್ಯೆ ದೋಷ ಬರುತ್ತಂತೆ. ಅವಾಗ ಬ್ರಹ್ಮಹತ್ಯ ದೋಷ ಬಂದಾಗ ಬ್ರಹ್ಮನು ಕುಂತು ತಪಸ್ ಮಾಡ್ತಾನಂತೆ. ಕುಂತು ತಪಸ್ ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷ ಆಗಿ ಬ್ರಹ್ಮ ಹೇಳ್ತಾನಂತೆ, ನಿನ್ನ ಶಾಪ ವಿಮೋಚನೆ ಆಗ್ಬೇಕಾದ್ರೆ ನೀನು 5 ಜನರಿಗೂ ಕೂಡ, ಅಂದ್ರೆ ಭೂಮಿ, ಒಂದು ಹೆಣ್ಮಕ್ಳಿಗೆ, ಒಂದು ಭೂಮಿಗೆ, ಒಂದು ಮರಕ್ಕೆ, ಒಂದು ಸ್ನಾಯು ಅಂದ್ರೆ ನಾಯಿ ಬರುತ್ತಲ್ಲ, ನಾಯಿಗೆ, ಇವೆಲ್ಲ ನಿನ್ನ ಶಾಪನ ಅದಕ್ಕೆ ದಾರಿ ಏರಿ ನೀನು ಶಾಪದಿಂದ ವಿಮೋಚನೆ ಆಗ್ತಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಹೋಗ್ತಾರಂತೆ. ಅವಾಗ ಇಂದ್ರದೇವರು ಏನ್ ಮಾಡ್ತಾರೆ, ಆಯ್ತು ಅಂತ ಹೇಳ್ಬಿಟ್ಟು ಈ ಭೂಲೋಕವಿರಲ್ಲಿ ನೀರಿಗೆ, ಹೆಣ್ಣಿಗೆ, ಗಾಳಿಗೆ, ಆಮೇಲೆ ಇವರಿಗೆ ಅದನ್ನ ವಿಮೋಚನೆ ಮಾಡಿ ಮುಕ್ತರಾಗ್ತಾರಂತೆ. ಮುಕ್ತರ ಆದ ನಂತರದಲ್ಲಿ ಅದೇ ವಿಶ್ವಕರ್ಮ ಗುರುಗಳು ಶಂಭು ಕಲ್ಗುಡ ಎಂಬ ಅವರು ಮಕ್ಕಳಾಗಿ, ಅವಳಿ ಜವಳಿ ಮಕ್ಕಳಾಗಿ, ಅವರು ಶಂಭು ಕಲ್ಗುಡ ಮನೆ ದೇವರು ಕಾಳಮ್ಮ, ಕಾಳಿದೇವಿ ಅವತಾರ ವಿತ್ ಕಲ್ಗುಡಿಗೇಶ್ವರನ ಇದೇ ವಿಶ್ವಕರ್ಮ ಗುರುಗಳು ಕೂಡ ಅವತಾರ ಇತ್ತು ಅವಳಿ ಜವಳಿ ಮಕ್ಕಳಾಗಿ ಹುಡ್ತಾರಂತೆ. ಶಂಭು ಕಲ್ಗುಡ ಶಿಲ್ಪಿ ವೃತ್ತಿಯಲ್ಲಿ ಇರ್ತಾನೆ. ಅವಾಗ ಶ್ರಾವಣ ಬೆಳಗುಡ ಗೊಮಟೇಶ್ವರನ್ನ ಶಂಭು ಕಲ್ಗುಡ ಅವರು ಕೆತ್ತುತ್ತಾ ಇರ್ತಾರೆ. ಶಂಭು ಕಲ್ಗುಡ ಕೆತ್ತಿ ನಿಲ್ಸ್ಬೇಕಾದ್ರೆ ವೀರ ಕಲ್ಗುಡ 12 ವರ್ಷದ ಮಗನಾಗಿರ್ತಾನೆ. ಶಂಭು ಕಲ್ಗುಡನಿಗೆ 12 ವರ್ಷ ಮಗ ಆಗಿದ್ದಾಗ ಆ ಮೂರ್ತಿ ಕೆತ್ತನೆ ಮಾಡಿದ್ದು, ತಂದೆ ಅವರು ಮೂರ್ತಿ ಕೆತ್ತನೆ ಮಾಡಿದ್ದು ಮಗ ನೋಡ್ಬೇಕು ಅಂತ ಶಂಭು ಕಲ್ಗುಡನಿಗೆ ವೀರ ಕಲ್ಗುಡ ಹೇಳ್ತಾರೆ. ವೀರ ಕಲ್ಗುಡ ಹೇಳಿದಾಗ ಅವಾಗ ಮಗನ್ನ ಕರ್ಕೊಂಡು ತಂದೆಯವರು ಹೋಗ್ತಾರೆ. ತಂದೆ ಕರ್ಕೊಂಡು ಹೋದಾಗ ಅವಾಗ ಅಲ್ಲಿ ನೋಡ್ಬಿಟ್ಟು ಒಂದು ಭುಜದಲ್ಲಿ ಏರುಪೇರು ಆಗಿರುತ್ತಂತೆ. ಬಲ ಭುಜದಲ್ಲಿ ಅವ್ರದ್ದು ಗೊಮಟೇಶ್ವರನ ಮೂರ್ತಿ ಏರುಪೇರು ಆದಾಗ ಅವರು ತಂದೆಗೆ ಹೇಳ್ತಾರಂತೆ, ಗೊಮಟೇಶ್ವರನ ಮೂರ್ತಿ ಏರುಪೇರು ಆಗಿದೆ ಅಂತ ಹೇಳಿದಾಗ ಅವರು ಅವಾಗ ರಾಜ ಅಲ್ಲಿ ಇರ್ತಕ್ಕಂಥ ರಾಜನಿಗೂ ಕೂಡ ತಿಳಿಸ್ತಾರಂತೆ. ಆ ರಾಜ ಬಂದು ಆ ಮೂರ್ತಿಯನ್ನು ಅಳದು ಅದನ್ನ ಸರಿ ಮಾಡಿ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಪ್ರತಿಷ್ಠಾಪನೆ ಮಾಡಿ ಅವಾಗ ಕಾರ್ಕಳದ ಅರಸು ಚಾವುಂಡರಾಯರು ಶ್ರಾವಣ ಬೆಳಗೊಳದಲ್ಲಿ ಹೋಗ್ತಾ ಇರ್ತಾರಂತೆ. ಅವಾಗ ಆ ಬೃಹತ್ಕರ ಆಕಾರ ಇರತಕ್ಕಂತ ಗೊಮಟೇಶ್ವರ ಮೂರ್ತಿ ಚಾವುಂಡರಾಯ ನೋಡ್ತಾರಂತೆ. ರಾಜರು ನೋಡಿದಾಗ ಅವಾಗ ಅವರು ನಾವು ಒಂದು ಕಾರ್ಕಳದಲ್ಲಿ ಇಂಥದೇ ಒಂದು ಗೊಮಟೇಶ್ವರ ಮೂರ್ತಿನಿ ಯಾಕೆ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತಕ್ಕಂಥ ವಿಚಾರದಾಗೆ ಅವ್ರಿಗೆ ಬಂದು ಆಮೇಲೆ ಅವ್ರು ಏನ್ ಮಾಡ್ತಾರೆ, ವೀರ ಕಲ್ಗುಡನಿಗೆ ಹೇಳ್ತಾರಂತೆ. ವೀರ ಕಲ್ಗುಡನಿಗೆ ಇಲ್ಲ, ನಾವು ಒಂದು ಮೂರ್ತಿ ಕೆತ್ತಿಸ್ಬೇಕು ಅಂದಾಗ ಅವ್ರ ತಾಯಿ ಆಸೆ ಆಗಿರ್ತದಂತೆ. ಚಾವುಂಡರಾಯನ ತಾಯಿ ಆಸೆ ಅಂತೆ, ನಾವು ಒಂದು ಮೂರ್ತಿಯನ್ನು ಗೊಮಟೇಶ್ವರ ಮೂರ್ತಿ ಕೆತ್ತಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿದಾಗ ವೀರ ಕಲ್ಗುಡನ ಕರೀತಾರಂತೆ. ವೀರ ಕಲ್ಗುಡನ ಕರೆದು ಅವಾಗ ಅಲ್ಲಿ ಮೂರ್ತಿಯನ್ನು ಕೆತ್ತಿಸ್ತಾರಂತೆ. 167 ಅಡಿ ಇರೋ ಮೂರ್ತಿಯನ್ನು, ಗೊಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿ ಆ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿಸಿ ಎಲ್ಲ ವಿಚಾರ ಪ್ರತಿಷ್ಠಾಪನೆ ಮಾಡಿಸಿದಾಗ ಅವಾಗ ವೀರ ಕಲ್ಗುಡನಿಗೆ ಒಂದು ತಾಕೀತು ಮಾಡ್ತಾರಂತವ್ರು. ಇನ್ನು ಮುಂದೆ ಈ ರೀತಿಯಾದ ಮೂರ್ತಿನ ನೀನ್ ಎಲ್ಲೂ ಕೆತ್ತುವಂತಿಲ್ಲ, ಇನ್ನು ಕೆತ್ತಿದರೆ ನಿನಗೆ ತಕ್ಕವಂತ ಶಿಕ್ಷೆ ಕೊಡತಕ್ಕದ್ದು ಅಂತ ಹೇಳಿ ಆ ರಾಜರು ವೀರ ಕಲ್ಗುಡನಿಗೆ ಹೇಳ್ತಾರಂತೆ. ವೀರ ಕಲ್ಗುಡನಿಗೆ ಹೇಳ್ಬಿಟ್ಟು ವೀರ ಕಲ್ಗುಡ ಏನ್ ಮಾಡ್ತಾನೆ, ಅವರು ಹೇಳಿದ್ದು ವಿಚಾರ ನಾನು ಮಾಡದೇ ಶಿಲ್ಪಿ ವೃತ್ತಿ ಅಂತ ಹೇಳ್ಬಿಟ್ಟು ಮತ್ತು ಆ ವೃತ್ತಿಯ ಒಳಗಡೆಗೆ ಅವ್ರು ಮುಂದುವರಿತಾರೆ.
ಅವಾಗ ಕಾರ್ಕಳದ ಮೂರ್ದು ವೇಣೂರು ಅರಸರು ಅಂದ್ರೆ ತಿಮ್ಮಣ್ಣ ಅಗಿಲರು ಅಂತ ಅವರು ಜೇಂಡ್ರು ಅರಸರ. ಆ ಜೇಂಡ್ರ ಅರಸರು ಹೇಳಿದಾಗ ಅವಾಗ ಇವ್ರು ಕಲ್ಗುಡನ್ನ ಅವರು ಕೂಡ ಬರಕ್ ಹೇಳ್ತಾರಂತೆ. ಆ ಬರಕ್ ಹೇಳಿದಾಗ ವೇಣೂರು ಗೊಮಟೇಶ್ವರನ ಕೆತ್ತನೆ ಮಾಡಕ್ಕೆ ನಿರ್ಧರಿಸಿರೋದು ಚಾವುಂಡರಾಯರಿಗೆ ಗೊತ್ತಾಗ್ತದಂತೆ. ಅವಾಗ ಗೊತ್ತಾದಾಗ ಚಾವುಂಡರಾಯರು ಏನ್ ಮಾಡಿದಾರೆ, ಕಲ್ಗುಡ್ಗನು ಒಂದು ಕೈ ಒಂದು ಕಾಲು ಅವನು ಆ ಮೂರ್ತಿ ಕೆತ್ತಬಾರದು ಅಂತ ಹೇಳ್ಬಿಟ್ಟು ಅವನು ಒಂದು ಕೈ ಕಾಲು ಕಡಿತಾರಂತೆ. ಆ ಕೈ ಕಾಲು ಕಡದ ನಂತರದಲ್ಲಿ ಒಂದೇ ಕೈ ಒಂದೇ ಕಾಲಲ್ಲಿ 167 ಅಡಿ ಹೈಟ್ ಇರೋದು ಒಂದೇ ದಿವಸ ರಾತ್ರಿಯಲ್ಲಿ ಆ ಮೂರ್ತಿಯನ್ನ ಕೆತ್ತಿ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡೋ ಲೆಕ್ಕಕ್ಕೆ ಮಾಡ್ತಾರಂತೆ ಕಲ್ಗುಡ್ಗನ. ಅವಾಗ ತಿಮ್ಮಣ್ಣ ಅರಸರು ಅವರ ಆಣತಿ ಅಂತ ಅದು ಕೆತ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅವಾಗ ಇವರು ಚಾವುಂಡರಾಯರು ಗೊತ್ತಾಗಿ ವೀರ ಕಲ್ಗುಡ್ಗನ ಒಂದು ಕೈ ಒಂದು ಕಾಲು ವೇಣೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇರ್ತಾರಂತೆ. ವೀರ ಕಲ್ಗುಡ ಅಲ್ಲಿ ಬಂದು ಅವ್ರದ್ದು ಒಂದು ಕೈ ಒಂದು ಕಾಲು ಕಡ್ದು ಅಲ್ಲಿ ಹಾಕಿರ್ತಾರೆ. ಅವಾಗ ಬಂದು ಒಂದೇ ಕೈ ಒಂದೇ ಕಾಲಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದ್ದು ನೋಡಿ ಇವ್ರು ಏನ್ ಮಾಡಿದ್ರು, ಮತ್ತೆ ಅದನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಒಂದ್ ಕೈ ಕಾಲು ಕಡ್ದಾಕಿ ಇವರು ಈ ಕಡೆ ಬರ್ತಾರೆ. ಮತ್ತೆ ಕಲ್ಗುಡ ಏನ್ ಮಾಡ್ತಾನೆ, ಒಂದೇ ಕೈ ಒಂದೇ ಕಾಲಲ್ಲಿ ಆ ಮೂರ್ತಿಯನ್ನು ಕೆತ್ತಿಸಿ ಮತ್ತೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡ್ತಾನೆ. ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ ಆಮೇಲೆ ಮತ್ತೆ ಚಾವುಂಡರಾಯರು ಬಂದು ಅವ್ರನ್ನ ಇನ್ನೂ ಒಂದು ಕೈ ಒಂದು ಕಾಲು ಕಡ್ದು ವೇಣೂರು ಮಾಲಿಂಗೇಶ್ವರ ಮಾಂಸದ ಮುದ್ದೆ ಆಗಿರುತ್ತಂತೆ ಅವನ ದೇಹ. ಆ ಒಂದು ಕೈ ಒಂದು ಕಾಲು ಇನ್ನೂ ಒಂದು ಕೈ ಕಾಲು ಕಡ್ದಾಕಿ ಆ ದೇವಸ್ಥಾನ ಹತ್ರ ಹಾಕಿರ್ತಾರಂತೆ. ಅವಾಗ ಅವ್ರ ತಂಗಿ ಕಾಳಮ್ಮನಿಗೆ ಒಂದು ದುಸ್ಸಪ್ನದ ರೀತಿಯಲ್ಲಿ ಇವನಿಗೆ ಆಗಿರತಕ್ಕಂಥ ಅನಾಚಾರ ಅವರಿಗೆ ಗೊತ್ತಾಗುತ್ತಂತೆ. ಆ ಕಾಳಮ್ಮ ಅವಾಗ ಏನ್ ಮಾಡ್ತಾಳೆ, ನನ್ನ ಅಣ್ಣನಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅಂದಾಗ ಅವರು ಕಾರ್ಕಳದ ವಿಚಾರದಲ್ಲಿ ಬಂದು ಕೇಳ್ತಾರಂತೆ. ಕೇಳಿದಾಗ ಅವ್ರು ಇಲ್ಲಿ ಇರಲ್ಲ, ವೇಣೂರಿಗೆ ಹೋಗಿದ್ದಾರೆ ಅಂತ ಅಲ್ಲಿ ಇರೋರು ಹೇಳ್ತಾರಂತೆ. ಅವಾಗ ವೇಣೂರಿಗೆ ಹೋಗಂತ ಮಧ್ಯದಲ್ಲಿ ಒಬ್ಬ ಮನುಷ್ಯ ಅಸಭ್ಯವಾಗಿ ಆ ಕಾಳಮ್ಮಗೆ ನಡ್ಕೊಂಡ ರೀತಿ. ಅವಾಗ ನಾಗದೇವರು ಬಂದು ಆ ದೇವಿಯನ್ನು ರಕ್ಷಣೆ ಮಾಡುತ್ತದೆ. ರಕ್ಷಣೆ ಮಾಡಿದ ನಂತರದಲ್ಲಿ ಅವಳು ವೇಣೂರು ಮಾಲಿಂಗೇಶ್ವರ ದೇವಸ್ಥಾನದ ಹತ್ರ ಹೋಗಿ ನೋಡ್ತಾಳಂತೆ. ವೇಣೂರು ಮಾಲಿಂಗೇಶ್ವರ ದೇವಸ್ಥಾನ ಹತ್ರ ಹೋದಾಗ ಅವ್ರ ಅಣ್ಣಗೆ ಒಂದು ಕೈ ಒಂದು ಕಾಲು ಕಡ್ದು ಅವನು ಮಾಂಸದ ಮುದ್ದೆಯಾಗಿ ಬಿದ್ದಿರ್ತಾನಂತೆ. ಅದನ್ನು ನೋಡಿ ಇವಳಿಗೆ ಬಹಳ ಆಕ್ರೋಶ ಬರುತ್ತಂತೆ. ಆಮೇಲೆ ದುಃಖ ಭರಿತಳಾಗಿ ಬಹಳ ಅಳ್ತಾಳಂತೆ. ಆಮೇಲೆ ಅವ್ರ ಅಣ್ಣನಿಗೆ ಕೇಳ್ತಾಳಂತೆ, ನೀನು ದೈವತ್ವ ಮನುಷ್ಯನಾಗಿ ಆ ರಾಜನ ಕೈಯಲ್ಲಿ ಒಂದು ಕೈ ಕಾಲು ಕಡಿಸ್ಕೊಂಡಿದ್ದೀಯಲ್ಲ, ನೀನು ಯಾಕೆ ಕಡಿಸ್ಕೊಂಡಿ ಅಂತ ಹೇಳಿದಾಗ ಅವಾಗ ಇವ್ರು ಏನ್ ಮಾಡ್ತಾರೆ, ನಾವು ಈ ದೇಹ ಬೇಡ, ನಾವು ದೈವತ್ವಕ್ಕೆ ತೆರಳೋಣ ಅಂತ ಹೇಳಿ ವೇಣೂರು ಮಾಲಿಂಗೇಶ್ವರ ದೇವರಿಗೆ ಹಣಕಾಯಿ ಪೂಜೆ ಎಲ್ಲ ಮಾಡಿಬಿಟ್ಟು ಅವ್ರು ಹೋಗಿ ಅಲ್ಲಿ ವೇಣೂರು ಬಾವಿಯಲ್ಲಿ ಬಿದ್ದು ಹತನಾಗ್ತಾರಂತೆ. ಅಂದ್ರೆ ಅವರು ಜೀವ ಬಿಟ್ಟು ದೈವತ್ವ ಪಡಿತಾರೆ. ದೈವತ್ವ ಪಡೆದ ನಂತರದಲ್ಲಿ ಆಮೇಲೆ ಮತ್ತೆ ಚಾವುಂಡರಾಯನಿಗೆ ಬಂದು ಶಿಕ್ಷೆ ಮಾಡೋದು. ಚಾವುಂಡರಾಯರಿಗೆ ಶಿಕ್ಷೆ ಮಾಡಿ ಅವರು ಮಂದ್ಯನ ವಿಚಾರದಲ್ಲಿ ಅವರಿಗೂ ಎಲ್ಲಾ ಶಿಕ್ಷೆ ಮಾಡಿ ಹೆಣ್ತಿನೂ ಕೂಡ ಬಾವಿಗೆ, ಅಂದ್ರೆ ಅಲ್ಲಿ ಇರ್ತಕ್ಕಂಥ ರಾಜ ಬಾವಿ ಅನ್ನೋದೇನಿರುತ್ತಲ್ಲ ಇದಕ್ಕೆ ಅಲ್ಲಿ ತಗೊಂಡೋಗಕ್ಕೆ ಎಷ್ಟೋ ಸಾವಿರ ಆನೆಯನ್ನು ತಗೊಂಡೋಗಿ ಕೂಡ ಆ ನದಿಗೆ ವಿತ್ತು ಹೊಳೆಗೆ ಹಾಕುವಂತ ರೀತಿಯಲ್ಲಿ ನಡೆದಾಗ ಅವಾಗ ಅವರು ಈ ರೀತಿ ಅನಾಹುತ ಆಗೋದು. ಆಮೇಲೆ ಮನೆಗೆ ಬೆಂಕಿ ಬೀಳುವಂತ ರೀತಿಯಲ್ಲಿ ಬಸ್ತಿ ಬಿಟ್ಟು ಅವರು ಇದು ರಾಜ ಮನೆ ಏನಿದೆಯಲ್ಲ ಅದು ಅಷ್ಟಕ್ಕೂ ಬೆಂಕಿ ಬಿದ್ದು ಸುಟ್ಟು ಹೋಗುತ್ತಂತೆ. ಅವಾಗ ಅವರು ಈ ರೀತಿಯಲ್ಲಿ ಉಪದ್ರವ ಕೂಡ ಕಿತ್ಕೊಂಡ್ರಲ್ಲ, ಏನಾಗಿರ್ಬೋದು ಇದು ಅಂತ ಕೇಳಿ ಅವಾಗ ರಾಜಗುರುಗಳು ಅವರು ಪಂಡಿತರಾಗಿರ್ತಕ್ಕಂಥ ಗುರುಗಳನ್ನ ಕರೆಸಿ ಏನಾಗಿದೆ ಅಂತೇಳಿ ನೋಡ್ತಾರಂತೆ. ಆ ನೋಡಿದ ಟೈಮ್ ಅಲ್ಲಿ ಇವು ದೈವತ್ವ ಪಡೆದಿರೋದು ಅವ್ರಿಗೆ ಗೊತ್ತಿರಲ್ಲ. ಅವಾಗ ದೈವತ್ವ ಪಡೆದ ಅದು ವಿಚಾರದಲ್ಲಿ ಆ ರಾಜ ಪಂಡಿತರು ಇವ್ರಿಗೆ ಹೇಳ್ತಾರಂತೆ, ನೀವು ಒಂದು ದೈವನಿಗೆ ಅವಮಾನ ಮಾಡಿದಿ, ಆ ದೈವನಿಗೆ ಅವಮಾನ ಮಾಡಿದ್ದಕ್ಕೆ ಆ ದೈವ ನಿನಗೆ ಬಂದು ಶಿಕ್ಷೆ ಕೊಡ್ತಿದೆ, ನೀನ್ ಅದ್ರದ್ದು ಒಂದು ಕೈ ಒಂದು ಕಾಲು ಕಡ್ದು ಅದನ್ನ ಹಿಂಸೆ ಮಾಡಿದ್ದಿ ಅಂತ ಹೇಳ್ತಾರಂತೆ. ಅವಾಗ ಅವ್ರು ಹೇಳಿದ ನಂತರದಲ್ಲಿ ಅವಾಗ ಇವ್ರು ಏನ್ ಮಾಡ್ತಾರೆ, ಇದಕ್ಕೇನು ನಾವು ಸರಿ ಮಾಡ್ಕೊಳ್ಳೋದು ಈಗ ಅಂತ ಹೇಳಿದಾಗ ಆ ದೇವರಿಗೆ ಪ್ರತಿಷ್ಠಾಪನೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ ರಾಜ ಪಂಡಿತರಾದ ಗುರುಗಳು ಹೇಳ್ತಾರಂತೆ. ಅವಾಗ ಅವರಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿ ಆ ರಾಜ ಮಂತ್ಯನರು ಈ ದೇವರ ಪೂಜೆ ಮಾಡ್ಕೊಂತ ಅದರದ್ದು ವಿಧಾನ ನಡ್ಸ್ಕೊಂತ ಹೋಗುವಂತ ಪರಿಸ್ಥಿತಿ ಆಗುತ್ತೆ. ಆ ನಂತರದಲ್ಲಿ ಈ ದೈವತ್ವ ಪಡೆದು ಇಡೀ ಭೂಲೋಕದಾಗಿರ್ತಕ್ಕಂಥ ಜನರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಬರುತ್ತೆ. ಶ್ರೀ ವೀರ ಕಲ್ಗುಡ್ಗ ವೇಣೂರು ಮಾಲಿಂಗೇಶ್ವರ ದೇವಸ್ಥಾನ ವಿತ್ ಕಾಳಮ್ಮ ವಿತ್ ಕಲ್ಗುಡ್ಗೇಶ್ವರ ಇಬ್ರು ಹಾರಿ ಅಲ್ಲಿ ಪ್ರಾಣ ತ್ಯಾಗ ಮಾಡಿದ ನಂತರದಲ್ಲಿ ದೈವತ್ವ ಪಡಿತಾರೆ.
ದೈವತ್ವ ಪಡೆದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ತಿರುಪತಿ ತಿಮ್ಮಪ್ಪ ದೇವ್ರ ಹತ್ರ ಹೋಗ್ಬೇಕಾದ್ರೆ, ಅಂದ್ರೆ ದೈವತ್ವ ಪಡೆದ್ಮೇಲೆ ಕುಂತು ತಪಸ್ ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನ ಕುಂತು ತಪಸ್ ಮಾಡಿ, ಆ ತಪಸ್ ಮಾಡಿದ ನಂತರದಲ್ಲಿ ಆ ತಿರುಪತಿ ತಿಮ್ಮಪ್ಪ ಬಂದು ಇವರಿಗೆ ವರ ಕೊಡ್ತಾನಂತೆ, ದೈವತ್ವನ ಪಡೆದು ನೀನು ಅವನಿಗೆ ಶಿಕ್ಷೆ ಮಾಡು ಅಂತ ಹೇಳ್ಬಿಟ್ಟು. ಆಮೇಲೆ ಕೊಲ್ಲೂರಿಗೆ ಬಂದು ಕೊಲ್ಲೂರು ಮೂಕಾಂಬಿಕೆಯನ್ನು ಕೂಡ ದರ್ಶನ ಮಾಡಿ ಆಮೇಲೆ ದೈವತ್ವ ವಿಚಾರ ಪಡೆದು ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ಟೈಮಿನಲ್ಲೇ ಕೂಡ ಶ್ರೀ ವೀರ ಕಲ್ಗುಡಿಗೇಶ್ವರ ಶ್ರೀ ಕ್ಷೇತ್ರ ಮಂಚಿ ಶ್ರೀ ವೀರ ಕಲ್ಗುಡಿಗೇಶ್ವರ ದೇವಸ್ಥಾನನೂ ಕೂಡ ಇಲ್ಲಿ ಆ ತಿರುಪತಿ ತಿಮ್ಮಪ್ಪ ದೇವರನ್ನ ಏನು ಕುಂತು ತಪಸ್ ಮಾಡಂತ ಟೈಮ್ ಅಲ್ಲಿ ಈ ಜಾಗದಲ್ಲಿ ಕುಂತು ತಪಸ್ ಮಾಡಿ ಹೋಗಿರ್ತಕ್ಕಂಥ ಜಾಗ ಅಂತ ಹೇಳ್ಬಿಟ್ಟು ನಮಗೆ ಒಬ್ರು ಗುರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಆ ನಂತರದಲ್ಲಿ ಇಲ್ಲಿ ಬಂದು ಶ್ರೀ ವೀರ ಕಲ್ಗುಡಿಗೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆ ಆರಂಭ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೋಮೇಶ್ವರ ಗಂಗಾಧರ ಗುರುಗಳು ಈ ಜಾಗದಲ್ಲಿ ಕುಂತು ತಪಸ್ ಮಾಡಿದ್ದು ಒಂದು 5-6ನೇ ಶತಮಾನದ ಹಿಂದ್ಗಡೆಗೆ ಕುಂತು ತಪಸ್ ಮಾಡಿರ್ತಕ್ಕಂಥ ಜಾಗ. ರೇಣುಕಾಚಾರ್ಯರು ಈ ಭೂಮಂಡಲದಲ್ಲಿ ಅಡ್ಡಾಡ್ಬೇಕಾದ್ರೆ ಈ ಜಾಗದಲ್ಲಿ ಕುಂತು ಎದ್ದೋಗಿ ತಪಸ್ ಮಾಡಿರತಕ್ಕಂಥ ಜಾಗದಲ್ಲಿ, ಈ ಜಾಗದಲ್ಲಿ ವೀರ ಸೋಮೇಶ್ವರ ಗಂಗಾಧರವ್ರದ್ದು ದೇವರ ಪ್ರತಿಷ್ಠಾಪನೆ, ಈಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕು ಹೇಳಿದ್ರು. ಹಾಗೂ ಶ್ರೀ ವೀರ ಕಲ್ಗುಡಿಗೇಶ್ವರ ಮತ್ತು ವೀರ ಸೋಮೇಶ್ವರದು ಇಬ್ಬರದ್ದು ಮೂರ್ತಿನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ಯಕ್ಷಿಣಿ ದೇವಿ ಅಂತ ಹೇಳಿ, ಇದು ಶ್ರೀ ವೀರ ಕಲ್ಗುಡಿಗೇಶ್ವರ ಸ್ವಾಮಿ, ಶ್ರೀ ಭದ್ರಕಾಳಿ ತಾಯಿ, ಶ್ರೀ ಪಂಜುರ್ಲಿ ದೇವ ಅಣ್ಣಪ್ಪ ಸ್ವಾಮಿ ದೇವರು ಅಂತ. ಇದು ನಂದಿಕೇಶ್ವರ ದೇವರು ಹೇಳಿ. ಆಮೇಲೆ ಶ್ರೀ ವೀರ ಕಲ್ಗುಡಿಗೇಶ್ವರದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗಿರತಕ್ಕಂಥ ದೈವ ನಂದಿಕೇಶ್ವರ, ಹಾಗೆ ಪಂಜುರ್ಲಿ, ಹಾಗೆ ಭದ್ರಕಾಳಿ, ಹಾಗೆ ಶ್ರೀ ವೀರ ಕಲ್ಗುಡಿಗೇಶ್ವರ, ಹಾಗೂ ಯಕ್ಷಿಣಿ, ಆಮೇಲೆ ಶ್ರೀ ಶನೇಶ್ವರ, ಶ್ರೀ ಆದಿಶಕ್ತಿ, ಶ್ರೀ ದುರ್ಗಾದೇವಿ, ಶ್ರೀ ಆಂಜನೇಯ ದೇವರು ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಆಗಿ, ಹಾಗೆ ವೀರ ಸೋಮೇಶ್ವರ ಗಂಗಾಧರ ಪಂಚಪೀಠಾಧೀಶ್ವರರು ಕೂಡ ಪ್ರತಿಷ್ಠಾಪನೆ ಮಾಡಿದೀವಿ. ಹಾಗೆ ಭೂತರಾಜರು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಆಗಿ ಇಲ್ಲಿ ಬಂದು ಹೋಗ್ತಕ್ಕಂಥ ಭಕ್ತರಿಗೆ ಭೂತರಾಜರ ಒಳ್ಳೇದ್ ಮಾಡ್ಕೊಂತ ಹೋಗ್ತಾ ಇದಾರೆ. ಶ್ರೀ ಕಲ್ಗುಡಿಗೇಶ್ವರನು ಕೂಡ ಒಳ್ಳೇದ್ ಮಾಡ್ತದಾನೆ, ಭೂತರಾಜರು ಒಳ್ಳೇದ್ ಮಾಡ್ತಾರೆ. ಯಾರು ಏನ್ ಬಂದು ಹರಕೆ ಇಟ್ಟು ಇಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಇದೆಯಲ್ಲ, ಅವ್ರದ್ದು ಹಣಕಾಸಿಂದು ಮನೆ ಸಮಸ್ಯೆ ಏನೇ ಇದ್ರು ಕೂಡ ಅದು ಸರಿ ಆಗಿದೆ, ಸರಿ ಮಾಡ್ತಾನೂ ಕೂಡ ಇದೆ. Então,